ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಕರಿದ ಅವಲಕ್ಕಿ ಮಾಡ್ತಾಯಿದ್ದೀನಿ. ಕರಿದ ಅವಲಕ್ಕಿ ಮಾಡೋದು ಸಾಮಗ್ರಿ ಎಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆನೂ ಸಿಡಿದಿದೆ. ಈಗ ನಾನು ಇದಕ್ಕೆ ಏನೇನು ಸಾಮಾನು ಹಾಕ್ತೀನಿ ಅಂತ ನೋಡಿ. ಫಸ್ಟು ನಾನು ಇದಕ್ಕೆ ಕೊಬ್ಬರಿ ಹಾಕ್ತೀನಿ, ಏಕೆಂದರೆ ಇದು ಜಾಸ್ತಿ ಫ್ರೈ ಆಗಬೇಕು, ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಕ್ತಿದ್ದೀನಿ. ಮೀಡಿಯಮ್ ಹೀಟಲ್ಲೇ ಇರಲಿ. ಈಗ ಕೊಬ್ಬರಿದು ಕಂದು ಬಣ್ಣಕ್ಕೆ ಬಂದಿದೆ. ನಾನೀಗೇನು ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ, ನೆಕ್ಸ್ಟು ಹುರಿದ ಶೇಂಗಾ ಇದೆಯಲ್ಲ, ನಾನು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಕೈಯಾಡ್ತಾನೆ ಇರಬೇಕು. ಹೀಟ್ ಮಾತ್ರ ಸಿಮ್ಮಲ್ಲೇ ಇರಲಿ. ನೋಡಿ, ಈ ಥರ ಬರುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು ಫಸ್ಟಿಗೆ ಹಾಕಿದರೆ ಎಣ್ಣೆ ಎಲ್ಲ ಸಿಡಿಯುತ್ತೆ, ಅದಕ್ಕೋಸ್ಕರ ನಾನು ಕರಿಬೇವಿನ ಸೊಪ್ಪು ಇವಾಗ ಹಾಕ್ತೀನಿ. ನೆಕ್ಸ್ಟ್ ಒಣಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಪುಟಾಣಿ ಹಾಕ್ತೀನಿ, ಅಂದರೆ ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. 1 ಕಪ್ಪು ಹುರ್ಗಡ್ಲೆ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಎಷ್ಟು 1 kg ಅವಲಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟು ಸಾಕು. ಕಡಿಮೆ ಆದರೆ ನಾವು ಆಮೇಲೆ ಹಾಕ್ಕೋಬೋದು. ಈಗ ಖಾರದ ಪುಡಿ, ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ, ಆದರೂ ಇದಕ್ಕೆ ಖಾರದ ಪುಡಿ ಹಾಕಲೇಬೇಕು. ನಾನು 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ನಾವು 2 ಸ್ಪೂನು ಟೀ ಸ್ಪೂನಿಂದ ಸಕ್ಕರೆ ಹಾಕ್ಬೋದು. ಸಾಕು. ಈಗ ಒಂದು 5 ನಿಮಿಷ ಸಿಮ್ಮಲ್ಲಿ ನೀರು ಒಗ್ಗರಣೆ ಬರಬೇಕು. ಈಗ ಒಗ್ಗರಣೆ ರೆಡಿಯಾಗಿದೆ. ಈ ಹದಕ್ಕೆ ಬರಬೇಕು. ಎಣ್ಣೆ ಸ್ವಲ್ಪ ಮೇಲೆ ನೊರೆ ಥರ ಬಂದರೆ ಇದು ಒಗ್ಗರಣೆ ರೆಡಿ ಇದೆ ಅಂತ ನಾನೀಗ ಅವಲಕ್ಕಿನ ಮಿಕ್ಸ್ ಮಾಡ್ತೀನಿ. ಅವಲಕ್ಕಿ ಮೇಲೆ ಹಾಕ್ಕೊಂಡು ಅವಲಕ್ಕಿನೆಲ್ಲ ಮಿಕ್ಸ್ ಮಾಡೋಣ. ಈಗ ಕರಿದ ಅವಲಕ್ಕಿ ರೆಡಿಯಾಗಿದೆ. ಯಾರಾದರೂ ಇದನ್ನು ಮಾಡ್ಬೋದು, ಸುಲಭವಾಗಿ ತಿಂಡಿ ಆಗುತ್ತೆ. ಸಾಯಂಕಾಲ ಮಕ್ಕಳಿಗೂ ಇದನ್ನು ಕೊಡ್ಬೋದು, ಚೆನ್ನಾಗಿರುತ್ತೆ.